ಮುಧೋಳದಿಂದ ಮುಗುಳ್ಕೋಡು ವಾಯ ಆಗಿ ಮಹಾಲಿಂಗಪುರ ಹೋಗುವಂತಹ ಸರ್ಕಾರಿ KSRTC ಬಸ್ ಒಂದು ಪಲ್ಟಿ ಆದಂತಹ ಪರಿಣಾಮ ನಡೆದಿದ್ದು ಬಹಳಷ್ಟು ಜನರಂದ್ರೆ ಸುಮಾರು 8-10 ಜನರಿಗೆ ಗಾಯಗಳಾಗಿದೆ. ಹಾಗಾಗಿ ಕೆಲವರಿಗೆ ಬೆನ್ನು ಮೂಳೆ ಮುರಿತ ಆದರೆ ಕೆಲವರಿಗೆ ಹೆಡ್ ಇಂಜುರಿ ಆದಂತಹ ಸಂದರ್ಭಗಳಿದೆ. ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರು ಕೂಡ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇವತ್ತು ಮುಧೋಳದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ವಿದ್ಯಾರ್ಥಿನಿ ಏನಾಗಿತ್ತು ನಿಂಗೆ? ನಡಾನು ಹೋಗೈತ್ರಿ ಕೈ. ಆಕ್ಚುಲಿ ಏನಾಯ್ತದ ಬಸ್ಸಿನ ಘಟನೆ? ಅದು ಬಸ್ ಈಗ ಹೊಂಟಿತ್ರಿ, ಒಮ್ಮೆ ಸೈಡ್ ಆಗಿ ಆಕ್ಸಿಡೆಂಟ್. ಸೈಡ್ ಏನ ಎದಕ್ಕರ ಹಾಸಿದ್ರ ಎದಕ್ಕೂ ಇಲ್ರಿ, ಒಂದ್ ಬಸ್ ಹೊಲದಾಗ ಏನಾರ ಹೊತ್ತು ಹೊಲದಾಗ ಅಲ್ಲಿ ಹೊಲ ಇಲ್ರಿ, ಅದು ಗೋಡೌನ್ ಗತೆ ಐತ್ರಿ, ಅಲ್ಲಿ ಹೋಗಿ ಅದ್ರೊಳಗೆ ಪಲ್ಟಿ ಆಯ್ತು. ಫ್ಯಾಕ್ಟ್ರಿ ಅಂತೇಳಿ. ಫ್ಯಾಕ್ಟ್ರಿ ಹತ್ರ ಬಾಳ ಯಾವ ಫ್ಯಾಕ್ಟ್ರಿ ಅದು? ಚೀಲದ. ಹೌದು. ಬಾಳ ಮಂದಿ ಇದ್ರ ಏನಾರ ಅದ್ರೊಳಗೆ? ಬಾಳ ಮಂದಿ ಇದ್ರ. ಗಾಯ ಆಗಿದ್ದು ನಿಮ್ಗೆ ಇಲ್ಲಿ ಏನು ಬದರ್ಲಿ ಅಷ್ಟ. ಓಕೆ. ಇನ್ನು ಇಲ್ಲಿ ಈ ಪಕ್ಕದಲ್ಲಿ ನೋಡ್ತಾ ಇರಬಹುದು, ಅಜ್ಜಿಗೆ ಕೂಡ ಇಲ್ಲಿ ಏನಂತ ಹೇಳಿದ್ರೆ ಈ ಸೊಂಟ ಭಾಗದಿಂದ ಕೆಳಗಡೆಯಲ್ಲಿ ಮೂಳೆ ಮುರಿತ ಆಗಿರುವಂತಹ ಒಂದು ಮಾಹಿತಿ ಲಭಿಸ್ತಾ ಇದೆ. ಒಟ್ಟಿನಲ್ಲಿ ಈಗ ಅಜ್ಜಿಯವರು ಕೂಡ ಮಲಗಿದ್ದಾರೆ. ಇದೇ ರೀತಿಯಲ್ಲಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ. ಅಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಈ ರೀತಿಯಾಗಿ ಚಾಲಕನ ನಿಯಂತ್ರಣ ತಪ್ಪಿದಂತಹ ಬಸ್ ಉರುಳಿ ಬಿದ್ದು ಈ ಘಟನೆ ನಡೆದಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಂತ ಹೇಳಿದ್ರೆ ಕೆಲವರಿಗೆ ಹೆಡ್ ಇಂಜುರಿ ಆಗಿದೆ, ಇನ್ನು ರಿಪೋರ್ಟ್ ಅಷ್ಟು ಬರೋದಕ್ಕೆ ಬಾಕಿ ಇದೆ. ಒಟ್ಟಿನಲ್ಲಿ ಇಂತಹ ದುರಂತ ನಮ್ಮ ಮುಧೋಳ ತಾಲೂಕಿನ ಮುಗುಳ್ಕೋಡ ಬಳಿಯ ಸಂಭವಿಸಿರುವಂತಹ ಘಟನೆ ಆಗಿದೆ. ನಮ್ ಕಾಲು ಸ್ವಲ್ಪ ಮಣಕಲ್ದಾಗ ನುಸಾತತ್ರಿ. ಅಂತ ಏನ್ ಜಾಸ್ತಿ ಅಷ್ಟೊಂದಿಲ್ಲ, ನಡ್ಯಾಕ ಆಗವಲ್ರಿ. ಬಾಳ ಮಂದಿ ಇದ್ರಿ ಬಸ್ ಒಳಗೆ? ಹಾ ಇದ್ರಿ, ಬಾಳ ಮಂದಿ. ಬಸ್ ಏನ್ ಪೂರಾ ಪಲ್ಟಿ ಆಗೈತಿ? ಪಲ್ಟಿ ಆಗಿಲ್ರಿ, ಸೈಡಿಗೆ ತಗೋಕ್ ಹೋಗಿರ ಒಮ್ಮೆ ಬಿದ್ದಿಲ್ರಿ, ಸೈಡಿಗೆ ತಗೊಂಡಾರಿ, ಅದು ಒಮ್ಮೆ ಪಲ್ಟಿ ಹೊಡಿದ್ರೆ. ನೀವು ಮುಗುಳ್ಕೋಡ್ದವ್ರ? ಏನಾಗಿತ್ರಿ ಅದು? ಅದು ಏನು ಕಟ್ಟ ಸಪ್ಪಳ ಆತ್ರಿ, ಒಟ್ಟು ಜೋರ್ ಹೋತ್ರಿ, ಒಟ್ಟು ಗರಗ್ನ ಹಿಂಗ್ ತಿರ್ಗಿದನ ಎತ್ತಿ ಹೋಗದ ಆಗಿಬಿಡ್ತೀರಿ. ಎಲ್ಲಿ ರೋಡ್ ಬಿಟ್ಟು ರೋಡ್ ಒಟ್ಟ ಮುಂದಿನ ಗಾಡಿ ಹೋಗಿ ಒಟ್ಟು ಹಿಂಗ್ ತಿರುಗಿ ಬರ್ತಾರ. ಅದ ತಿರುಗಿದ್ದನ ಎತ್ತಿ ಹೋಗದ್ ಬಿಡ್ತೀರಿ. ಬಾಳ ಮಂದಿದ್ರು. ನೀವೇನ ಬಸ್ನ್ಯಾಗ ಅಲ್ಲೇ ಬಿದ್ದ ಗಾಯ ಆಗಿತ್ತು ಕೆಳಗೆ? ಒಟ್ಟ ಹಿಂಗ್ ಮಾಡಿ ನುಗ್ಸಿದ ಆತ್ರಿ, ಕೈ ಉರ ಅಂತಲಿ. ನೀವು ಕೆಳಗೆ ಬಿದ್ದಿರೋ? ಇಲ್ರಿ, ಬಸ್ನ್ಯಾಗ ರೀ. ಒಟ್ಟ ಅದ್ ಏನಾತೋ ದೇವ್ರಿಗೆ ಗೊತ್ತ್ರಿ. ಒಟ್ಟ ಅಲ್ಲಿ ಹಿಡ್ಕೊಂಡ ಬಿಡ್ತೇವ. ಇಲ್ರಿ, ಒಟ್ಟು ನಿಂತಂಗ ಇರ್ತೈತ್ರಿ. ಒಟ್ಟು ಆ ಕಡೆ ಹೋಗಿ ನಿಂತೈತಿ. ನಿಮ್ಗೆ ಏನ್ ಗಾಯ ಆಗೈತ್ರಿ? ನನಗೆ ಚೆಪ್ಪಿರಿ. ಪ್ರಯಾಣಿಕರು ಗಾಯಗೊಂಡು ಇದೀಗ ಒಂದು ಮುಧೋಳದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇವರನ್ನ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಅಂತ ಹೇಳಿ ನಮ್ಮ ಮುಧೋಳದ ಡಿಪೋ ಮ್ಯಾನೇಜರ್ ಆದಂತಹ ವಿದ್ಯಾನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಘಟನೆಯ ಬಗ್ಗೆ ತಮ್ಗೇನು ಮಾಹಿತಿ ಇದೆ? ಚಾಲಕರು ಹೇಳಿದ ಪ್ರಕಾರ ಗಾಡಿ ಸ್ಕಿಡ್ ಆಗಿದೆ ಅಂತ ಹೇಳಿದ್ದಾರೆ ರೀ. ಅದಕ್ಕೆ ಈಗ ಪ್ರಯಾಣಿಕರಿಗೆ ಏನು ಗಾಯ ಆಗಿದೆ ಅಂತ ಹೇಳಿಬಿಟ್ಟು ನಾವು ವಿಚಾರಣೆ ಮಾಡೋ ಸಲುವಾಗಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಮೇಡಮ್, ಅವರ ಆರೋಗ್ಯದ ವೆಚ್ಚಗಳ ಬಗ್ಗೆ ಏನಾದರೂ ಸರ್ಕಾರದ ಮಟ್ಟದಲ್ಲಿ ಮಾಡ್ತಾರೆ ಡಿಪೋದಲ್ಲಿ? ಹಾಂ, ಅದು ಏನಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ಮಾಡ್ತೀವಿ. ಈಗ ಸ್ಥಳಕ್ಕೆ ನೀವು ಹೋಗಿ ವಿಸಿಟ್ ಮಾಡ್ತೀರಿ ಏನಾದರೂ? ಅಂದರೆ ನಾನು ಇವತ್ತು ವರ್ಕ್ಶಾಪ್ ಇತ್ತು, ಅದಕ್ಕಿಲ್ಲ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ. ಇದೆಲ್ಲ ಇನ್ನು ಏನಾದರೂ ಪೊಲೀಸರಿಗೆ ಕೂಡ ಈ ಮಾಹಿತಿ ಹೋಗಿದೆಯಾ? ಹಾಂ, ಮಾಹಿತಿ ಹೋಗೋದು. ಪ್ರಯಾಣಿಕರ ಆರೋಗ್ಯ ಮುಖ್ಯ ಇದೆ ರೀ ನಮಗೆ. ಅದಕ್ಕೆ ಅದು ಏನೇನು ಈ ಕ್ರಮಗಳಿದೆಯಲ್ಲ ಅದು ನಾವು ತಗೊಳ್ತೀವಿ. ಮುಧೋಳ ಮತ್ತು ಮುಗುಳ್ಕೋಡು ವಾಯ ಆಗಿ ಮಹಾಲಿಂಗಪುರಕ್ಕೆ ಹೋಗುವಂಥ ಬಸ್ ಹೊತ್ತಿಗೆ ಅವಘಡ ಆಗಿರುವಂಥದ್ದು. ಮೇಜರ್ ಆಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥದ್ದು ಒಂದು ಖುಷಿ. ಆದರೆ ಇನ್ನೊಂದು ಕಡೆಗಳಲ್ಲಿ ಕೆಲವೊಂದಿಷ್ಟು ಮೇಜರ್ ಗಾಯಗಳಿಂದಾಗಿ ಕೆಲವರು ಬಳಲ್ತಾ ಇದ್ದಾರೆ. ಒಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಈ ಮಾಹಿತಿ ಸಿಕ್ಕಿದೆ. ಡಿಪೋ ಮ್ಯಾನೇಜರ್ ಅವರು ವಿದ್ಯಾನಾಯಕ್ ಅವರು ಕೂಡ ಬಂದು ಭೇಟಿಯನ್ನು ನೀಡ್ತಾ ಇದ್ದಾರೆ. ನಮಗೆ ಪ್ರಯಾಣಿಕರ ಆರೋಗ್ಯವೇ ಮುಖ್ಯ, ಏನೇನೆಲ್ಲ ಅದು ಇದೇ ಪ್ರೊಸೀಜರ್ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.